ವೀಕೆಂಡ್ ಜೊತೆಯಲ್ಲಿ ಗಣೇಶ ಹಬ್ಬದ ಸಂಭ್ರಮ ಇದೆ. ಊರಿನತ್ತ ಹೊರಟಿದ್ದಾರೆ ಜನರು. ಬಸ್ಗಳೆಲ್ಲವೂ ಕೂಡ ರಶ್ ಆಗಿವೆ. ಮೆಜೆಸ್ಟಿಕ್ ಸ್ಯಾಟಲೈಟ್ ಸುತ್ತ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸಾಲು ಸಾಲು ರಜೆ ಇದೆ. ವೀಕೆಂಡ್ ಜೊತೆಗೆ ರಜೆಗಳು ಕೂಡ ಬಂದಿರೋದ್ರಿಂದ ಬೆಂಗಳೂರು ಮಂದಿ ತಮ್ಮ ತಮ್ಮ ಊರುಗಳತ್ತ ಹೊರಟಿದ್ದಾರೆ. ಹೀಗಾಗಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮತ್ತೆ ಮೆಜೆಸ್ಟಿಕ್ ಎರಡೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸುತ್ತಮುತ್ತ ಬಸ್ ಸ್ಟ್ಯಾಂಡ್ ನಲ್ಲಿ ಅತಿ ಹೆಚ್ಚು ಜನರು ಸೇರಿದ್ದಾರೆ. ಊರುಗಳತ್ತ ಹೊರಟಿದ್ದಾರೆ ಜನರು. ಹೀಗಾಗಿ ಬಸ್ಗಳೆಲ್ಲವೂ ಕೂಡ ರಶ್ ಆಗಿದ್ದಾವೆ. ಮೆಜೆಸ್ಟಿಕ್ ಸ್ಯಾಟಲೈಟ್ ಸುತ್ತಮುತ್ತ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಗೌರಿ ಗಣೇಶ ಹಬ್ಬ ಇದೆ, ನಂತರ ವೀಕೆಂಡ್ ಇದೆ. ಹೀಗಾಗಿ ಬೆಂಗಳೂರು ಮಂದಿ ತಮ್ಮ ತಮ್ಮ ಊರುಗಳತ್ತ ಹೊರಟಿ ನಿಂತಿದ್ದಾರೆ. ಸರ್ಕಾರ ಬಸ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಿದೆ. ಆದರೂ ಕೂಡ ಬಸ್ಗಳೆಲ್ಲವೂ ಕೂಡ ರಶ್ ಆಗಿದೆ. ಸ್ಯಾಟಲೈಟ್ ನಲ್ಲಿ ಮತ್ತೆ ಮೆಜೆಸ್ಟಿಕ್ ನಲ್ಲಿ ಎಲ್ಲಿ ನೋಡಿದ್ರು ಕೂಡ ಜನವೋ ಜನ. ಅತಿ ಹೆಚ್ಚು ಜನರು ಸೇರಿದ್ದಾರೆ. ಬಸ್ ಸ್ಟ್ಯಾಂಡ್ಗೆ ತೆರಳಲಿಕ್ಕೆ ಮತ್ತೆ ಊರುಗಳಿಗೆ ತೆರಳಲಿಕ್ಕೆ ವಾಹನಗಳ ದಟ್ಟಣೆ ಕೂಡ ಹೆಚ್ಚಾಗಿದೆ. ಹೀಗಾಗಿ ಬಸ್ ಸ್ಟ್ಯಾಂಡ್ನ ಸುತ್ತಮುತ್ತ ರಸ್ತೆಗಳೆಲ್ಲ ಯಾವೆಲ್ಲ ಇದೆ ಆ ರಸ್ತೆಗಳಲ್ಲಿ ಕೂಡ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಇನ್ನು ಮೆಜೆಸ್ಟಿಕ್ ನಿಂದ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆಶಿಕ್, ಸಾಲು ಸಾಲು ರಜೆ ಇದೆ, ಹಬ್ಬ ಇದೆ, ಹಬ್ಬ ನೆಕ್ಸ್ಟ್ ವೀಕೆಂಡ್ ಇದೆ. ಜನರೆಲ್ಲರೂ ಕೂಡ ತಮ್ಮ ತಮ್ಮ ಊರುಗಳತ್ತ ಹೋಗ್ಲಿಕ್ಕೆ ಹೊರಟಿದ್ದಾರೆ. ಸದ್ಯಕ್ಕೆ ಮೆಜೆಸ್ಟಿಕ್ ಮತ್ತೆ ಸ್ಯಾಟಲೈಟ್ ನಲ್ಲಿ ಯಾವ ರೀತಿ ಇದೆ? ಬಸ್ ಸ್ಟ್ಯಾಂಡ್ ನಲ್ಲಿ ವಾತಾವರಣ ಯಾವ ರೀತಿ ಇದೆ? ಬಸ್ಗಳೆಲ್ಲ ವ್ಯವಸ್ಥೆ ಆಗಿದ್ಯಾ? ಸಿಗ್ತಿದ್ಯಾ ಬಸ್ಗಳೆಲ್ಲ? ಚೈತ್ರ ಹರೀಶ್, ವೀಕೆಂಡ್ ಮತ್ತೆ ಅದೇ ರೀತಿ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ನಗರದ ಎಲ್ಲ ಬಸ್ ನಿಲ್ದಾಣಗಳಲ್ಲೂ ಕೂಡ ಏನು ಜನದಟ್ಟಣೆ ಏರ್ಪಟ್ಟಿರುವಂಥದ್ದು. ಮುಖ್ಯವಾಗಿ ನಗರದ ಮೆಜೆಸ್ಟಿಕ್ನಲ್ಲಿರುವಂತಹ KSRTC ಬಸ್ ನಿಲ್ದಾಣದಲ್ಲೂ ಕೂಡ ಏನು ಜನರು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಬಂದು ಬಸ್ಗಾಗಿ ಓಡಾಡ್ತಾ ಇರುವಂಥದ್ದು. 2 ದಿನಗಳ ವೀಕೆಂಡ್ ರಜೆ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಹಬ್ಬ ಮಾಡಬೇಕು ಊರಲ್ಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಜನರು ಊರ ಕಡೆ ಹೋಗ್ತಾ ಇರುವಂಥ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಈಗಾಗಲೇ KSRTC ಹಬ್ಬದ ಹಿನ್ನೆಲೆಯಲ್ಲಿ ಸುಮಾರು 1500ಕ್ಕೂ ಹೆಚ್ಚಿನ ಹೆಚ್ಚುವರಿ ಬಸ್ಗಳನ್ನು ಸೇವೆ ಒದಗಿಸ್ತಾ ಇದೆ. ಅದರ ಹೊರತಾಗಿ 250-300ಕ್ಕಿಂತಲೂ ಹೆಚ್ಚಿನ BMTC ಬಸ್ಗಳಿಂದನೂ ಕೂಡ ರಾಜ್ಯದ ಬೆಂಗಳೂರಿನಿಂದ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ಜನರ ಪ್ರಯಾಣಿಕರ ದಟ್ಟಣೆಗೆ ಅನುಗುಣವಾಗಿ KSRTC ಹೆಚ್ಚುವರಿ ಬಸ್ಗಳನ್ನ ಈಗಾಗಲೇ ರಸ್ತೆಗಿಳಿಸಿರುವಂತದ್ದು. ಮತ್ತೆ ಪ್ರಯಾಣಿಕರ ನಿಯಂತ್ರಣವನ್ನು ಮಾಡೋದಕ್ಕೂ ಕೂಡ KSRTC ಪೊಲೀಸ್ ಪಡೆ ಕೂಡ ಇಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರತಿ ಬಸ್ನಲ್ಲೂ ಬಂದು ನಿಲ್ಲುವಂತ ಪ್ರತಿ ಬಸ್ನಲ್ಲೂ ಕೂಡ ಸೀಟ್ಗಳು ಫುಲ್ ಆಗಿ ನಿಂತ್ಕೊಂಡು ಹೋಗ್ತಾ ಇದ್ದಾರೆ ಜನರು ಅನ್ನುವಂಥದ್ದು ಇಲ್ಲಿ ನಾವು ದೃಶ್ಯದಲ್ಲಿ ನೋಡಬಹುದು. ಮತ್ತೆ ಇಲ್ಲಿ ಪ್ರಯಾಣಿಕರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಮತ್ತು ಅದೇ ರೀತಿ KSRTC ಪೊಲೀಸ್ ಪಡೆಯು ಕೂಡ ಸಿಬ್ಬಂದಿಗಳು ಕೂಡ ಇಲ್ಲಿ ಹರಸಾಹಸವನ್ನ ಪಡ್ತಾ ಇರುವಂತದ್ದು. ಪ್ರತಿ ನಿಮಿಷಕ್ಕೂ ಕೂಡ ಇಲ್ಲಿ ಬಸ್ಗಳನ್ನ ಇಳಿಸಲಾಗ್ತಾ ಇದ್ರ ಜೊತೆಗೆ ನಾವು ಈ ಕಡೆ ನೋಡಬಹುದು, ಇನ್ನೂ ಕೂಡ ಸಾಕಷ್ಟು ಮಂದಿ ಬಸ್ ಸಿಗದೆ ತಮ್ಮ ತಮ್ಮ ಊರುಗಳಿಗೆ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ರಾಜ್ಯದ ಉತ್ತರ ಕರ್ನಾಟಕದ ಭಾಗಕ್ಕೆ ಅತಿ ಹೆಚ್ಚು ಬಸ್ಗಳನ್ನ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕಕ್ಕೆ ಅತಿ ಹೆಚ್ಚು ಬಸ್ಗಳನ್ನ ಇಲ್ಲಿಂದ ಸೇವೆಯನ್ನ ಈಗಾಗಲೇ ಓಪನ್ ಮಾಡಿರುವಂತದ್ದು. ಇನ್ನೂ ಹೆಚ್ಚುವರಿಯಾಗಿ ಬಸ್ಗಳ ಅಗತ್ಯ ಇದೆ, ನಾವು ಅದಕ್ಕೆ ಏರ್ಪಾಡು ಮಾಡ್ತೀವಿ ಅಂತ ಜನರು ಹೇಳ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆ ಗೌರಿ ಹಬ್ಬ ಮತ್ತು ವೀಕೆಂಡ್ ಇರುವಂತಹ ಹಿನ್ನೆಲೆಯಲ್ಲಿ ಜನರೆಲ್ಲರೂ ಕೂಡ ತಮ್ಮ ತಮ್ಮ ಊರಿನತ್ತ ಹೊರಟಿರುವಂತದ್ದು ನಮ್ಗೆ ಇಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇರುವಂತದ್ದು. ಚೈತ್ರ, ಧನ್ಯವಾದ ಆಶಿಕ್ ಮುಲ್ಕಿ ತಮ್ಮೆಲ್ಲ ಮಾಹಿತಿಗಾಗಿ.